ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ SIT ತನಿಖೆಯ ಸ್ಫೋಟಕ ವರದಿ, ಸರ್ಕಾರಕ್ಕೆ ಬೆಚ್ಚಿ ಬೀಳಿಸುವಂಥ ವರದಿ ನೀಡಿದಂಥ SIT. ಆದರೂ ಯಾಕೆ ಸರ್ಕಾರದಿಂದ ದಿವ್ಯ ಮೌನ? ಏನಿದು ಅಪ್ಡೇಟ್? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ತುಂಬ ವೀಕ್ಷಕರು ಕೇಳ್ತಾಯಿದ್ರು, ತುಂಬ ಜನ ಕೇಳ್ತಿದ್ರು SITಯ ತನಿಖೆ ಯಾವ ಹಂತಕ್ಕೆ ಬಂದಿದೆ. 1 ವರ್ಷದ ಹಿಂದೆ ಸುಮಾರು 6-7 ತಿಂಗಳ ಅಥವಾ 8-9 ತಿಂಗಳ ಹಿಂದೆ ಇಡೀ ನಮ್ಮ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂಥ ಈ ಧರ್ಮಸ್ಥಳ ಕೇಸ್ ಇದೆಯಲ್ಲ, ಅಥವಾ ಈ ಚಿಹ್ನೆಯನ್ನು ಕೇಸ್ ಇದೆಯಲ್ಲ, ಮಾಸ್ಕ್ ಮ್ಯಾನ್ ಕೇಸ್ ಇದೆಯಲ್ಲ, ಆ ಕೇಸ್ ಎಲ್ಲಿಗೆ ಬಂದು ನಿಂತಿದೆ? ಏನಾದರೂ ಹಳ್ಳ ಹಿಡಿದೋಯ್ತಾ, ಅಥವಾ SIT ತನ್ನ ಬಾಗಿಲು ಹಾಕ್ಕೊಂಡು ಬೆಂಗಳೂರಿಗೆ ಬಂದುಬಿಡ್ತಾ? ಎಲ್ಲವೂ ಕೂಡ ಜನರು ಕೇಳ್ತಾ ಇದ್ರು. ಆದರೆ ಸರ್ಕಾರದ ಜೊತೆಗೆ ನಿಂತಿರುವಂಥ SIT ಅತ್ಯುತ್ತಮವಾಗಿ ತನಿಖೆಯನ್ನು ಮಾಡ್ತಿದೆ. ಮತ್ತು ಇದೀಗ SIT ತಂಡ ಹೆಡೆಡ್ ಬೈ ಪ್ರಣಬ್ ಮೊಹಂತಿ ಒಂದು ರೋಚಕವಾದಂಥ ಒಂದು ತಿರುವಿನ ಸ್ಫೋಟಕ ವರದಿಯನ್ನು ಇದೀಗ DG IGP ಆಗಿರುವಂಥ MA ಸಲೀಂ ಅವರಿಗೆ ಕಳಿಸಿದ್ದಾರೆ. ಮತ್ತು ಮುಂದಿನ ತನಿಖೆಗೆ ಅನುವು ಮಾಡಿಕೊಡುವಂಥ ಒಂದು ಪರ್ಮಿಷನ್ ಕೂಡ ಕೇಳಿದ್ದಾರೆ. ಆದರೆ ಆ ಪರ್ಮಿಷನ್ ಕೊಡಲಿಕ್ಕೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಯಾಕೆ ಈ ಮೀನಾಮೇಷ? ಇವೆಲ್ಲವನ್ನು ನೋಡೋಣ. ಜೊತೆಗೆ ನಾನು ಈ SIT ತನಿಖೆ ಅಥವಾ ಧರ್ಮಸ್ಥಳ ಕೇಸ್ನ ಬಗ್ಗೆ ಒಂದು ಸಣ್ಣ ಪೀಠಿಕೆಯನ್ನು ಹಾಕ್ತೇನೆ. ಜುಲೈ 3 ಅಂದರೆ ಜೂನ್ 22ಕ್ಕೆ ಒಂದು ಪತ್ರ ಹರಿದಾಡುತ್ತೆ. ಅಂದರೆ ಚಿನ್ನಯ್ಯ ಎನ್ನುವಂಥ ಅಥವಾ ಮಾಸ್ಕ್ ಮ್ಯಾನ್ ಅಥವಾ ಭೀಮ ಎನ್ನುವಂಥ ವ್ಯಕ್ತಿಯ ಹೆಸರಿನಲ್ಲಿ ಒಂದು ಪತ್ರ ಹರಿದಾಡುತ್ತೆ ಜೂನ್ 22ಕ್ಕೆ. ಅಂದರೆ ನಾನು ಧರ್ಮಸ್ಥಳದ ಗ್ರಾಮದ ಅಕ್ಕಪಕ್ಕದಲ್ಲಿರುವಂಥ 100 ಶವಗಳನ್ನು ವಿತೌಟ್ ಎನಿ ಲೀಗಲ್ ಪ್ರೊಸೀಜರ್ ನಾನು ಹೂತಾಕಿದ್ದೇನೆ. ಅಂದರೆ 300ಕ್ಕೂ ಹೆಚ್ಚು ಶವಗಳನ್ನು ನಾನು ಹೂತಾಕಿದ್ದೇನೆ. ನನಗೆ ಒತ್ತಡ ಇತ್ತು. ಹಾಗಾಗಿ ಇದರ ತನಿಖೆ ಆಗಬೇಕು ಎನ್ನುವಂಥ ಕಾರಣಕ್ಕಾಗಿ ಪೊಲೀಸ್ ಕಮಿಷನರ್ ಅವರಿಗೆ ಬರೆದಿರುವಂಥ ಪತ್ರ ವೈರಲ್ ಆಗುತ್ತೆ. ಅದಾದ ನಂತರ ಸಡನ್ನಾಗಿ ಜುಲೈ 3ಕ್ಕೆ ಒಬ್ಬ ಮಾಸ್ಕ್ ಮ್ಯಾನ್ ಅಂದರೆ ಭೀಮ ಎನ್ನುವಂಥ ವ್ಯಕ್ತಿ ಒಂದು ತಲೆಬೋರ್ಡೇನೆ ಹಿಡ್ಕೊಬಂದು ಬೆಳ್ತಂಗಡಿಯ ಕೋರ್ಟ್ಗೆ ಹಾಜರಾಗ್ತಾನೆ. ಮತ್ತು ಒಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಾನೆ. ಅಲ್ಲಿ 164 ಸ್ಟೇಟ್ಮೆಂಟ್ ಕೂಡ ದಾಖಲಾಗುತ್ತೆ ಬೆಳ್ತಂಗಡಿಯ ಕೋರ್ಟ್ನಲ್ಲಿ. ಬೆಳ್ತಂಗಡಿಯ ನ್ಯಾಯಾಧೀಶರು ಹೇಳ್ತಾರೆ, ಇದು ತನಿಖೆ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ನ್ಯಾಯಾಧೀಶರು ಹೇಳ್ತಾರೆ, ನೀವು ಬೆಳ್ತಂಗಡಿಯ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಎನ್ನುವಂಥ ಮಾತನ್ನು ಹೇಳಿದಾಗ ಮತ್ತೆ ಅದೇ ಭೀಮ ಆ ಬೋರ್ಡೇನೆ ತೆಗೆದುಕೊಂಡು ಹೋಗಿ ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟನ್ನು ಕೊಡ್ತಾನೆ. ಅಲ್ಲಿ 163 ಸ್ಟೇಟ್ಮೆಂಟ್ ಕೂಡ ದಾಖಲಾಗುತ್ತೆ ಆನ್ ಜುಲೈ 4ರಂದು. ಜುಲೈ 3ಕ್ಕೆ ಕೋರ್ಟಿಗೆ ಬರ್ತಾನೆ. ಅದಾದ ನಂತರ ಜುಲೈ 4ಕ್ಕೆ ಬೆಳ್ತಂಗಡಿಯ ಒಂದು ಠಾಣೆಯಲ್ಲಿ, ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ದಾಖಲಾಗುತ್ತೆ. ಮತ್ತು 163 ಸ್ಟೇಟ್ಮೆಂಟ್ ಕೂಡ ಅಲ್ಲಿ ದಾಖಲಾಗುತ್ತೆ. ಅದಾದ ನಂತರ ಆ ಒಂದು ವಿಷಯ ಇಡೀ ನಮ್ಮ ರಾಜ್ಯ, ಇಡೀ ದೇಶಕ್ಕೆ ಒಂದು ದೊಡ್ಡ ಸುದ್ದಿ ಆಗುತ್ತೆ. ಸರ್ಕಾರದ ಗಮನಕ್ಕೆ ಬರುತ್ತೆ. ಮತ್ತು ಆ್ಯಕ್ಟಿವಿಸ್ಟ್ಗಳು, ಅನೇಕ ಹೋರಾಟಗಾರರು ಇಲ್ಲ ದೊಡ್ಡ ತನಿಖೆ ಆಗಬೇಕು, ಇಲ್ಲಿ ಏನೇನೋ ಆಗ್ಬಿಟ್ಟಿದೆ, ಏನೇನೋ ಆಗಿದೆ ಅನ್ನುವಂಥ ಹೇಳಿಕೆ ನಂತರ ಮಹಿಳಾ ಆಯೋಗ ಕೂಡ CM ಅವರಿಗೆ ಒಂದು ಪತ್ರ ಬರೆಯುತ್ತೆ. ಮತ್ತು ಮಂಗಳೂರಿನ ಪೊಲೀಸ್ ಕಮಿಷನರು ಕೂಡ ಒಂದು ಪತ್ರವನ್ನು ಬರೆದು ಇದು ಉನ್ನತ ತನಿಖೆ ಆಗಬೇಕು ಎನ್ನುವಂಥ ಪತ್ರವನ್ನು ಬರೀತಾರೆ. ಜೊತೆಗೆ ನಾಗಲಕ್ಷ್ಮಿ ಚೌಧರಿಯವರು ಕೂಡ ಒಂದು ಪತ್ರವನ್ನು ಬರೆದು CM ಅವರಿಗೆ ಹೇಳ್ತಾರೆ, ಇದೊಂದು SIT ತನಿಖೆ ಆಗಬೇಕು ಎನ್ನುವಂಥ ಪತ್ರವನ್ನು ಬರೆದಾಗ ಸರ್ಕಾರ ಎಚ್ಚೆತ್ತುಕೊಂಡು ಒಂದು SIT ಫಾರ್ಮನ್ನು ಮಾಡುತ್ತೆ. ಜುಲೈ 19ಕ್ಕೆ ಒಂದು SIT ಫಾರ್ಮ್ ಮಾಡಿ ಅಲ್ಲಿ 4 ಜನ ಹಿರಿಯ IPS ಆಫೀಸರ್ಗಳನ್ನ ಹಾಕಿ ಪ್ರಣಬ್ ಮೊಹಂತಿ ಅವ್ರನ್ನ SIT ತಂಡಕ್ಕೆ ಹೆಡ್ ಮಾಡ್ತಾರೆ. ಅದಾದ ನಂತರ ಜುಲೈ 28ರ ಸುಮಾರಿಗೆ ಆ ಸಮಾಧಿಯ ಒಂದು ಶೋಧ ಕಾರ್ಯ ಆಗುತ್ತೆ. ಅಲ್ಲಿ ಪಾಯಿಂಟ್ ಮಾಡ್ತಾರೆ. ಜುಲೈ 28ರ ನಂತರ ಸಮಾಧಿ 13 ನಂಬರ್ಗಳನ್ನು ಫಿಕ್ಸ್ 13 ಜಾಗವನ್ನು ಅಲ್ಲಿ ಮಾರ್ಕ್ ಮಾಡ್ತಾರೆ. ಅದಾದ ನಂತರ ಅಲ್ಲಿ ಸಮಾಧಿ ಹೇಗುವಂಥ ಕೆಲಸ ಆಗುತ್ತೆ. 13 ಜಾಗಗಳಲ್ಲಿ 2 ಜಾಗದಲ್ಲಿ ಮೂಳೆಗಳು ಅಥವಾ ಮಾನವನ ಒಂದು ಪಳಿಯುಳಿಕೆ ಸಿಗುತ್ತೆ. ಅದು ಒಂದು 6ನೇ ಸ್ಪಾಟ್ನಲ್ಲಿ ಸಿಕ್ಕರೆ ಮತ್ತೊಂದು ಗುಡ್ಡದ ಮೇಲ್ಮೇ ಜಾಗದಲ್ಲಿ ಸಿಗುತ್ತೆ. ಅದಾದ ನಂತರ ಅವೆಲ್ಲ ಕೂಡ ದೊಡ್ಡ ತನಿಖೆ ಆಗುತ್ತೆ. ಅದಾದ ನಂತರ ಎಲ್ಲವೂ ಕೂಡ FSLಗೆ ಹೋಗುತ್ತೆ. ಒಂದು ಹಂತಕ್ಕೆ ಸಮಾಧಿಲಿ ಏನು ಸಿಗಲ್ಲ, ಸುಮ್ಮನೆ ಸುಳ್ಳು ಕೇಸು ಎನ್ನುವಂಥ ಒಂದು ವಿಷಯ ಹೊರಗೆ ಬಂದಾಗ ಅದಾದ ಕೆಲವೇ ದಿನಗಳಲ್ಲಿ ಸೌಜನ್ಯ ಅವರ ಮಾವ ವಿಠಲ್ ಗೌಡ ಅವರು ಒಂದು ಬಂಗ್ಲೆ ಗುಡ್ಡದ ಜಾಗವನ್ನು ತೋರಿಸಿ ಅಲ್ಲಿ SIT ತಂಡವನ್ನು ಕರ್ಕೊಂಡು ಹೋದಾಗ ಅಲ್ಲಿ ಸರಿಸುಮಾರು 1000ಕ್ಕೂ ಹೆಚ್ಚು ಮಾನವನ ಮೂಳೆಗಳು ಸಿಗುತ್ತೆ. ಮತ್ತು 8ರಿಂದ 9 ಮಾನವನ ಸ್ಕಲ್ ಸಿಗುತ್ತೆ. ಅದು ಕೂಡ FSLಗೆ ರವಾನೆಯಾಗುತ್ತೆ. ಎಲ್ಲವೂ ಕೂಡ ಹಂತ ತಲುಪಿದಾಗ ಅಥವಾ ತನಿಖೆ ಅಂತ ತಲುಪಿದಾಗ ಎಲ್ಲೋ ಒಂದು ಕಡೆ ಇಲ್ಲ, ಈ SIT ಕೇಸು ಅಥವಾ ಧರ್ಮಸ್ಥಳ ಕೇಸ್ ಎನ್ನುವುದು ಒಂದು ಸುಳ್ಳಿನ ಕಂತೆ ಅನ್ನೋದು ಕೂಡ ಬಿಂಬಿತ ಆಗುತ್ತೆ. ಅದಾದ ನಂತರ ಏನಾಯಿತು, SIT ತಂಡ ಯಾವ ಹಂತಕ್ಕೆ ಬಂತು, ಏನಾಯಿತು, ಎಲ್ಲರೂ ಖರ್ಚು ಅಂದರೆ ಸೌಜನ್ಯ ಹೋರಾಟಗಾರನು ಕೂಡ ಎನ್ಕ್ವೈರಿ ಮಾಡ್ತಾರೆ. ಕೊನೆಗೆ ಧರ್ಮಸ್ಥಳ ಲಾಡ್ಜು ಅದು ಇದು ಎಲ್ಲವೂ ಕೂಡ ಎನ್ಕ್ವೈರಿ ಮಾಡಿದ್ರು ಕೂಡ ಈ ಧರ್ಮಸ್ಥಳ ಕೇಸ್ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದು ಕೂಡ ಜನಸಾಮಾನ್ಯರು ಪದೇ ಕ್ವಶನ್ನ ಕೇಳ್ತಾ ಇದ್ರು. ಆದರೆ SIT ತಂಡ ತನ್ನ ತನಿಖೆಯನ್ನು ಮುಂದುವರಿಸಿತ್ತು. ಮತ್ತು ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಂಥ 1000 ಬೋನ್ಸ್ ಮತ್ತು 9 ಸ್ಕಲ್ಸ್ ಇದೆಯಲ್ಲ,
ಅದನ್ನು FSL ಕಳಿಸಿತು. ಈಗ FSLನ ರಿಪೋರ್ಟ್ ಬಂದು SITಗೆ ತಲುಪಿದೆ. ಅದು ಈಗ ಮಹತ್ವವನ್ನು ಪಡ್ಕೊಳ್ಳೋದು. SITಗೆ ತಲುಪಿದ ನಂತರ ಒಂದು SITಗೆ ಅನುಮಾನ ಕಾಡ್ತಿದೆ. ಎಸ್ ಅಫ್ಕೋರ್ಸ್ ಇಲ್ಲಿ ಈ ಸಾವುಗಳಾಗಿದೆಯಲ್ಲ, ಅಥವಾ ಈ ಅನುಮಾನಾಸ್ಪದ ಸಾವು ಅಥವಾ ಸಾವಾಗಿದೆಯಲ್ಲ, ಅಥವಾ ಕೆಲವೊಬ್ಬರು ಸತ್ತೋಗಿದಾರಲ್ಲ, ಬೋನ್ ಸಿಕ್ಕಿದೆಯಲ್ಲ, ಅಥವಾ ಹ್ಯೂಮನ್ ಸ್ಕಲ್ ಸಿಕ್ಕಿದೆಯಲ್ಲ, ಈ ಕಳಿಸಿದಂಥ ಬೋನ್ಸ್ನ FSL ರಿಪೋರ್ಟನ್ನು ನೋಡಿದಂಥ SIT ತಂಡಕ್ಕೆ ಎಲ್ಲೋ ಒಂದು ಅನುಮಾನ ಕಾಡ್ತಾ ಇದೆ, ಅಥವಾ ಹೊಸ ವಿಷಯಗಳು ಬಂದಿದೆ. ಏನಂದರೆ ಇಲ್ಲಿ ಕೆಲವೊಂದು ಕ್ರೈಮ್ ನಡೆದಿರುವಂಥ ಸಾಧ್ಯತೆ ಇದೆ. ಅದಕ್ಕೆ ಪೂರಕವಾದಂಥ ಸಾಕ್ಷಿ ಕೂಡ FSL ಕೊಟ್ಟಿದೆ. ಇಲ್ಲ, ಇದು ಸಹಜ ಸಾವಲ್ಲ, ಇಲ್ಲಿ ಏನೋ ಒಂದು ಗೊಂದಲ ಆಗಿದೆ, ಕ್ರೈಮ್ ಆಗಿದೆ ಅನ್ನುವಂಥ ಒಂದು ರಿಪೋರ್ಟನ್ನು FSL ಸೈಂಟಿಫಿಕ್ ಆಗಿ ಕೊಟ್ಟ ನಂತರ ಇದೀಗ SIT ತಂಡ ಅಂದರೆ ಹೆಡೆಡ್ ಬೈ ಪ್ರಣಬ್ ಮೊಹಂತಿ MA ಸಲೀಂ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಮತ್ತು ಚಿಕ್ಕದಾದಂಥ ಒಂದು ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. 15 ಪೇಜ್ಗಳ ಒಂದು ಸಿನಾಪ್ಸಿಸ್ ಅಂತಾರಲ್ಲ, ನಾವು ತುಂಬ ಸಮರಿಯನ್ನು ಒಂದು ಕಥೆಯ ರೂಪದಲ್ಲಿ ಚಿಕ್ಕ ರೂಪದಲ್ಲಿ ಹೇಳ್ತೀವಲ್ಲ, ಆ ಒಂದು 15 ಪೇಜ್ಗಳ ಒಂದು ಸಮರಿಯನ್ನು DGIGP ಆಗಿರುವಂಥ ಸಲೀಂ ಅವರಿಗೆ ಕಳಿಸಿದೆ ಮತ್ತು ಮುಂದಿನ ತನಿಖೆಗಾಗಿ ನೀವು ನಮಗೆ ಹೆಲ್ಪ್ ಮಾಡಬೇಕು, ಪರ್ಮಿಷನ್ ಕೊಡಬೇಕೆನ್ನುವಂಥ ಒಂದು ಪತ್ರವನ್ನು ಬರೆದಿದೆ. ಆದರೆ ಆ ಪತ್ರಕ್ಕೆ ಉತ್ತರ ಇಲ್ಲಿ ತನಕ ಬಂದಿಲ್ಲ, ಅಥವಾ ಪರ್ಮಿಷನ್ ಕೂಡ ಗ್ರ್ಯಾಂಟ್ ಆಗಿಲ್ಲ. ಅದು ಯಾಕೆ ಅನ್ನೋದು ಕೂಡ ಇದೀಗ ಸೌಜನ್ಯ ಪರ ಹೋರಾಟಗಾರರು ಕೇಳ್ತಾ ಇದ್ದಾರೆ. ಈ ಹಿಂದೆ ನಾಗಲಕ್ಷ್ಮಿ ಚೌಧರಿಯವರು ಕೂಡ ಒಂದು SITಯಿಂದ ರಿಪೋರ್ಟ್ ಕೇಳಿದರು. 4,000-5,000 ಪುಟಗಳ ಒಂದು ರಿಪೋರ್ಟನ್ನು ಕೊಡಲಿಕ್ಕಾಗಲ್ಲ ಅನ್ನೋ ಕಾರಣಕ್ಕೆ 1,000 ಪುಟಗಳ ಒಂದು ಸ್ವಲ್ಪ ಹೈಲೈಟ್ ಆಗಿರುವಂಥ ರಿಪೋರ್ಟನ್ನು SIT ನಾಗಲಕ್ಷ್ಮಿ ಚೌಧರಿ ಅವರಿಗೆ ಕೊಟ್ಟಿದ್ದು ಅನ್ನೋದು ಕೂಡ ವರದಿಯಾಗಿದೆ. ಆದರೆ ಈಗ ಯಾಕೆ ಇಂಥ ಒಂದು ತನಿಖೆಯಲ್ಲಿ ಇಷ್ಟು ಸ್ಪಷ್ಟವಾಗಿ ಕ್ರೈಮ್ ನಡೆದಿದೆ, ಇನ್ನೇನೋ ಸಮಸ್ಯೆ ಆಗಿದೆ ಅನ್ನುವಂಥ ಒಂದು FSL ರಿಪೋರ್ಟ್ ಸೈಂಟಿಫಿಕ್ ಆಗಿ ಕೊಟ್ಟರು ಕೂಡ, ಆ ರಿಪೋರ್ಟನ್ನು SIT ಸಲೀಂ ಅವರಿಗೆ ಕೊಟ್ಟರು ಕೂಡ ಯಾಕೆ ಮುಂದಿನ ತನಿಖೆಗಾಗಿ ಸಹಕಾರವನ್ನು ಕೊಡ್ತಾ ಇಲ್ಲ, ಪರ್ಮಿಷನ್ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ವರದಿ ಇದೀಗ ಬಹಿರಂಗವಾಗ್ತಿದೆ. ಹಾಗಾಗಿ ಧರ್ಮಸ್ಥಳ SIT ತನಿಖೆಯಲ್ಲಿ SIT ಸ್ಫೋಟಕ ವರದಿಯನ್ನು ಇದೀಗ ಸಲೀಂ ಅಥವಾ DGIGP ಆಗಿರುವಂಥ MA ಸಲೀಂ ಅವರು ಕಳಿಸಿದೆ. ಆದರೆ ಮುಂದಿನ ತನಿಖೆಗಾಗಿ MA ಸಲೀಂ ಅಥವಾ ಸರ್ಕಾರ ಯಾಕೆ ಈ ಪರ್ಮಿಷನನ್ನು ಕೊಡ್ತಾ ಇಲ್ಲವಂಥ ಕೂಗು ಇದಕ್ಕೆ ಕಾಡ್ತಾ ಇದೆ ಮತ್ತು ಇದೀಗ ಹೋರಾಟಗಾರರು ಕೂಡ ಕಾಡ್ತಾ ಇದೆ. ಹಾಗಾಗಿ ಸರ್ಕಾರ ಬೆಚ್ಚಿಗೊಳಿಸುವಂಥ ವರದಿ ನೀಡಿದಂಥ SITಗೆ ಯಾಕೆ ಮುಂದಿನ ಹಂತಕ್ಕೆ ತನಿಖೆಗೆ ಸಹಾಯ ಮಾಡ್ತಿಲ್ಲ? ಅದರಲ್ಲೂ ಮುಖ್ಯವಾಗಿ ಭೀಮಾ ಆಗಸ್ಟ್ 23 ಪರ್ಜುರಿ ಕೇಸ್ನಲ್ಲಿ ಅರೆಸ್ಟ್ ಆಗ್ತಾನೆ, ಅದಾದ ನಂತರ ಶಿವಮೊಗ್ಗ ಜೈಲಿಗೆ ಹೋಗ್ತಾನೆ, ಅದಾದ ನಂತರ ಬೇಲ್ ಸಿಗುತ್ತೆ, ಎಲ್ಲವೂ ಕೂಡ ಹೊರಗೆ ಬಂದಿದೆ. ಮತ್ತು SIT ಇನ್ನೂ ಮುಚ್ಚೋಯ್ತು ಅಥವಾ SIT ತನಿಖೆ ಮಾಡ್ತಾ ಇಲ್ಲ, ಎಲ್ಲವೂ ಕೂಡ ಮಾತುಕತೆ ಹೊರಗೆ ನಡೀತಿರುವಾಗ SIT ಇದೀಗ ತನ್ನಗೆ ತಾನು ಮಾಡ್ಕೊಂಡಿರುವಂಥ ಫೈನಲ್ ರಿಪೋರ್ಟ್ ಇದೆಯಲ್ಲ, ಅಂದರೆ ಇಲ್ಲಿ ತನಕ ಏನಾಗಿದೆ ಎಲ್ಲವೂ ಕೂಡ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಹಾಗಾಗಿ SIT ಕೋರ್ಟಿಗೆ ಸಬ್ಮಿಟ್ ಮಾಡೋ ಸಲುವಾಗಿ ತನ್ನ ರಿಪೋರ್ಟನ್ನು ಕಾಯ್ದಿರಿಸಿಕೊಂಡಿದೆ ಮತ್ತು ಇದೀಗ ನಾಳೆ ಅಥವಾ ನಾಡಿದ್ದು ಕೆಲವು ದಿನಗಳ ಅಂತರದಲ್ಲಿ ಬೆಳ್ತಂಗಡಿಯ ಕೋರ್ಟ್ಗೆ SIT ತನ್ನ ಸುದೀರ್ಘವಾದಂಥ ರಿಪೋರ್ಟನ್ನು ಸಲ್ಲಿಸುವಂಥ ಸಾಧ್ಯತೆ ಇದೆ. ಹೀಗಾಗಿ SIT ಹೆಡ್ ಆಗಿರುವಂಥ ಪ್ರಣಬ್ ಮೊಹಂತಿಯವರು ಕೂಡ ಇನ್ನು 1 ವಾರದ ಒಳಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟು ಎಲ್ಲವನ್ನ ಒಂದು ಪರಿಶೀಲನೆ ಮಾಡಿ ಬೆಳ್ತಂಗಡಿಯ ಕೋರ್ಟ್ಗೆ ಈ ವರದಿಯನ್ನು, ಅಂದರೆ SITಯ ಕಂಪ್ಲೀಟ್ ವರದಿಯನ್ನು, ಇಲ್ಲಿ ತನಕ ಏನಾಯಿತು ನೋಡಿ, ಮುಂದೆ MA ಸಲೀಂ ಅಥವಾ ಅಂದರೆ DGIGP ಅವರು ಪರ್ಮಿಷನ್ ಕೊಟ್ಟ ನಂತರ ಯಾರನ್ನು ತನಿಖೆ ಮಾಡಬೇಕು ಅವನು ಮಾಡ್ತಾರೆ. ಆದರೆ ಅದಕ್ಕಿಂತ ಮೊದಲು ಇಲ್ಲಿ ತನಕ ಏನಾಯ್ತಲ್ಲ, ಅಂದರೆ FSL ರಿಪೋರ್ಟ್ ಬಂದ ನಂತರ ನಮ್ಮ ಒಂದು ಸೈಂಟಿಫಿಕ್ ವರದಿಯಲ್ಲಿ ಏನೇನು ನಾವು ಕನ್ಕ್ಲೂಡ್ ಮಾಡಿದ್ದೇವೆ, ಜಸ್ಟ್ ಅಫ್ಕೋರ್ಸ್ ಇಲ್ಲಿ ಕ್ರೈಮ್ ಆಗಿದೆಯಾ, FSL ರಿಪೋರ್ಟ್ ಹೇಳ್ತಾ ಇಲ್ಲ, ಕೆಲವೊಂದು ಬಾಡಿಗಳು ಕ್ರೈಮಿಂದ ತೀರ್ಕೊಂಡಿದೆ, ಕ್ರೈಮಿಂದ ಸಾವನ್ನಪ್ಪಿದೆ ಅನ್ನುವಂಥ ರಿಪೋರ್ಟ್ ಬಂದಿದೆ FSL ರಿಪೋರ್ಟ್ ಅಲ್ಲ, ಅದರ ಮುಂದುವರೆದ ಭಾಗವಾಗಿ ಈ ತಾನು ಮಾಡಿದಂಥ SIT ರಿಪೋರ್ಟು ಎಲ್ಲವೂ ಕೂಡ ಫೈನಲ್ ಆದ ನಂತರ ಇದೀಗ 1 ವಾರದಲ್ಲಿ SIT ಬೆಳ್ತಂಗಡಿಯ ಕೋರ್ಟ್ಗೆ ಸಬ್ಮಿಟ್ ಮಾಡುತ್ತೆ. ಯಾಕಂದರೆ ಆ ಕೇಸ್ ಇರೋದೇ ಬೆಳ್ತಂಗಡಿಯ ಕೋರ್ಟ್ನಲ್ಲಿ ಆಗಿರೋದ್ರಿಂದ ಬೆಳ್ತಂಗಡಿ ಕೋರ್ಟ್ಗೆ ಸಬ್ಮಿಟ್ ಮಾಡುತ್ತೆ. ಜೊತೆಗೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಕೂಡ ಎನ್ಕ್ವೈರಿ ಆಗ್ತಿದೆ. ಹಾಗಾಗಿ ಬೆಳ್ತಂಗಡಿಯಲ್ಲಿ ಕೋರ್ಟ್ ಇರೋದ್ರಿಂದ ಬೆಳ್ತಂಗಡಿಯ ಕೋರ್ಟ್ಗೆ SIT ತಂಡ ತನ್ನ ಫೈನಲ್ ವಿತ್ FSL ರಿಪೋರ್ಟ್ ವಿತ್ ಸೈಂಟಿಫಿಕ್ ರಿಪೋರ್ಟನ್ನು ಸಲ್ಲಿಸುವಂಥ ಸಾಧ್ಯತೆ ಇದೆ. ಆದರೆ ಒಂದು ಹಂತಕ್ಕೆ MA ಸಲೀಂ ಅವರು, ಅಂದರೆ DGIGP ಆಗಿರುವಂಥ MA ಸಲೀಂ ಅವರು ಒಂದು ಹಂತಕ್ಕೆ ಈ ಪರ್ಮಿಷನ್ ಗ್ರ್ಯಾಂಟ್, ಅಂದರೆ ಈ ಫ್ರೆಶ್ ಫೈಂಡಿಂಗ್ಸ್ ಇದೆಯಲ್ಲ, ಏನೆಲ್ಲ ಹೊಸ ವಿಷಯಗಳು ಸಿಕ್ಕಿದೆಯಲ್ಲ FSL ರಿಪೋರ್ಟಿಂದ, ಆ ತನಿಖೆಗೆ ಹೆಲ್ಪ್ ಆಗುವಂಥ ಕೆಲವೊಂದು ವ್ಯಕ್ತಿಗಳನ್ನು ಅಥವಾ ದೊಡ್ಡ ವ್ಯಕ್ತಿಗಳನ್ನ ತನಿಖೆ ಮಾಡುವ ದೃಷ್ಟಿಯಲ್ಲಿ ಇವರು ಪರ್ಮಿಷನ್ ಕೇಳಿರ್ತಾರೆ, ಅಂದರೆ SIT ಅವರು ಪರ್ಮಿಷನ್ ಕೇಳಿರ್ತಾರೆ. ಆದರೆ SITಗೆ ಪೊಲೀಸ್ ಇಲಾಖೆ, ಅಂದರೆ DGIGP ಅವರು ಅಥವಾ ಸರ್ಕಾರ ಪರ್ಮಿಷನ್ ಯಾಕೆ ಕೊಟ್ಟಿಲ್ಲ ಎನ್ನುವಂಥ ಕೂಗು ಇದೀಗ ಜನಮಾನಸರು ಅಥವಾ ಜನರು, ಸೌಜನ್ಯ ಪರ ಹೋರಾಟಗಾರರು ಒಕ್ಕೊರಲಿನಿಂದ ಕೇಳ್ತಾ ಇದ್ದರೆ, ಒಂದು ಹಂತಕ್ಕೆ ಈ ಮಾಹಿತಿ ಇದೀಗ ಬೆಂಗಳೂರು ಪೋಸ್ಟ್ ಎನ್ನುವಂಥ ವೆಬ್ ಪತ್ರಿಕೆ ತನ್ನ ಆರ್ಟಿಕಲ್ನಲ್ಲಿ ತನ್ನ ಒಂದು ವರದಿಯಲ್ಲಿ ಸುದೀರ್ಘವಾಗಿ ಪ್ರಕಟವನ್ನು ಮಾಡಿದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಒಂದು ಹಂತಕ್ಕೆ SIT ತನಿಖೆ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದನ್ನು ನಾನು ಸಂಕ್ಷಿಪ್ತ ಮಾಡಬೇಕಂದ್ರೆ, SITಗೆ ಇದೀಗ FSLನಿಂದ ರಿಪೋರ್ಟ್ ಬಂದಿದೆ. ಅದು ಯಾವ ರಿಪೋರ್ಟ್ ಅಂದರೆ, ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಂಥ 9 ತಲೆಬೋಡೆ ಮತ್ತು 1000 ಮೂಳೆಗಳ ಬಗ್ಗೆ FSLನಿಂದ ಒಂದು ಸೈಂಟಿಫಿಕ್ ಆದ ರಿಪೋರ್ಟ್ SITಗೆ ಬಂದಿದೆ. SIT MA ಸಲೀಂ ಅವರಿಗೆ ಹೀಗಾಗಿದೆ ಕೆಲವೊಂದು ವ್ಯಕ್ತಿಗಳನ್ನು ನಾನು ಎನ್ಕ್ವೈರಿ ಮಾಡಬೇಕೆನ್ನೋ ದೃಷ್ಟಿಯಲ್ಲಿ SIT ತನ್ನ 15 ಪುಟಗಳ ಒಂದು ಸಂಕ್ಷಿಪ್ತವಾದಂಥ ಹೈಲೈಟೆಡ್ ವಿಷಯಗಳನ್ನು
DGIGP ಆಗಿರುವಂಥ ಸಲೀಂ ಅವರು ಕಳಿಸಿದೆ. ಮುಂದಿನ ತನಿಖೆಗೆ ಕೋರಿ ಒಂದು ಪರ್ಮಿಷನ್ ಕೂಡ ಕೇಳಿದ್ರು ಕೂಡ SA ಸಲೀಂ ಅಥವಾ MS ಸಲೀಂ ಅಥವಾ DGIGP ಅವರು ಪರ್ಮಿಷನನ್ನು ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಕೇವಲ 1 ಅಥವಾ 2 ವಾರದಲ್ಲಿ ಈ ರಿಪೋರ್ಟನ್ನು ಇಟ್ಕೊಂಡು ಕಂಪ್ಲೀಟ್ ಆದ SIT ರಿಪೋರ್ಟ್ ವಿತ್ FSL ರಿಪೋರ್ಟ್ ಇದೆಯಲ್ಲ, FSLನ ಒಂದು ತನಿಖೆಯ ಒಂದು ರಿಪೋರ್ಟ್ ಜೊತೆಗೆ SIT ತಾನು ಮಾಡಿದಂಥ ಎಲ್ಲ ರಿಪೋರ್ಟ್ನ ಒಂದು ಕನ್ಕ್ಲೂಡೆಡ್ ಮಾಹಿತಿಯನ್ನು ಬೆಳ್ತಂಗಡಿ ಕೋರ್ಟ್ಗೆ ಸಲ್ಲಿಸುವಂಥ ಎಲ್ಲ ಸಾಧ್ಯತೆ ಇದೆ ಅನ್ನೋದು ಇದೀಗ ಬೆಂಗಳೂರು ಪೋಸ್ಟ್ ತನ್ನ ಉನ್ನತವಾದ ಸಂಪರ್ಕದಿಂದ ಇದೀಗ ಬಹಿರಂಗಪಡಿಸಿದೆ. ಮುಂದಿನ ದಿನಗಳು ಏನಾಗುತ್ತೆ ಎಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಒಂದು ಹೈಲೈಟ್ ಅಂದರೆ FSL ರಿಪೋರ್ಟ್ ಬಂದಿದೆ, SIT ಬೆಳ್ತಂಗಡಿ ಕೋರ್ಟ್ಗೆ ತನ್ನ ವರದಿಯನ್ನು ಸಲ್ಲಿಸುತ್ತೆ. ಆದರೆ SIT ಯಾವುದೇ ಕಾರಣಕ್ಕೂ ಈ ತನಿಖೆಯಲ್ಲಿ ವ್ಯತ್ಯಯ ಮಾಡಿಲ್ಲ. SIT ತನ್ನ ಒಂದು ನೇರವಾದಂಥ ತನಿಖೆಯನ್ನು ಮಾಡ್ತಾ ಇದೆ. ಸೌಜನ್ಯ ಹೋರಾಟಗಾರರಾಗಿರ್ಬೋದು, ಬೇರೆಗೆ ಯಾರಿಗೆ ಅನ್ಯಾಯ ಆಗಿದ್ದಿಲ್ಲ ಅವರಿಗೆ ನ್ಯಾಯ ಸಿಗುವಂಥ ಎಲ್ಲ ಸಾಧ್ಯತೆ ಕೂಡ ಸಿಕ್ಕಿದೆ. ಆದರೆ ಈ ಎಲ್ಲವನ್ನು ನೋಡ್ತಿದ್ರೆ ಯಾಕೆ ಸರ್ಕಾರ ದಿವ್ಯ ಮೌನವನ್ನು ವಹಿಸಿ ಮುಂದಿನ ತನಿಖೆಗೆ ಹೆಲ್ಪ್ ಮಾಡ್ತಾ ಇಲ್ಲ ಎನ್ನುವಂಥ ಆರೋಪ ಯಾಕೆ ಕೇಳಿ ಬರ್ತಿದ್ದಿಲ್ಲ, ಅದಕ್ಕೆ ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.